ಆ ಜವಾಬ್ದಾರಿ ಜೊತೆಗೆ ಜೀವಕ್ಕೆ ಜೀವ ಕೊಡೋಷ್ಟು ಪ್ರೀತಿ ಇದೆ. ಅಂಥದ್ರಲ್ಲಿ ನಿಮ್ಮಿಂದ ದೂರ ಆಗ್ತೀನ ಮೇಡಮ್ ನಾನು. ಹೇಗ್ ಸಾಧ್ಯ? ಇದೆಲ್ಲ ಹೇಗ್ ಸಾಧ್ಯ? ಇಷ್ಟೆಲ್ಲ ಏತಿದ್ರು ಆ ಸುಪ್ಪು ಸಾಯ್ದೆ ಇರಕ್ ಹೇಗ್ ಸಾಧ್ಯ? ಶ್ರಾವಣಿ ಪ್ರೀತಿ ನಿಜವಾಗ್ಲೂ ಸುಪ್ಪು ಪಾಲ್ಗೆ ಅಮೃತ ಆಗಿದ್ಯಾ? ಪ್ರೀತಿಯಿಂದ ಇಷ್ಟೆಲ್ಲ ಧೈರ್ಯ ಬರ್ತಾ? ಸೋತೋದೆ ನಾನು ಮತ್ತೆ ಸೋತೋದೆ. ಸುಪ್ಪು ಶ್ರಾವಣಿ ಒಂದಾಗಬಾರ್ದಾಗಿತ್ತು. ಈ ವಿಜಯಾಂಬಿಕಾ ಮತ್ತೆ ಸೋತೋದು. I love you, Shravani. I love you, Subbu. I love you. ಅಬ್ಬಾ, ಇದರಿಂದ ಯಾರಿಗೂ ಏನು ಅಸಮಾಧಾನ ಆಗಿಲ್ಲ. ಇನ್ನು ಉಳಿದಿದ್ದು ಅತ್ತೆಯವರು. ಹೇಗಿದ್ರು ಇವತ್ತು ಮದನು ಸಾವಿತ್ರಿ ಸಾಲಿಗ್ರಾಮಕ್ಕೆ ಹೋಗಿರ್ತಾರೆ. ಏನಾಗತ್ತೋ ನೋಡೋಣ. ಸರಿಯಾಗಿ ಮಾತಾಡಿದ್ರಿ ಡ್ಯಾಡ್. ಅವನ ಪ್ರಕಾರ ನಾವಿವಾಗ ಕೂಲ್ ಆಗಿದೀವಿ ಅಂತ ಅನ್ಕೊಂಡಿರ್ತಾನೆ. ಶತ್ರುಗಳು ನಮ್ನ ಈ ರೀತಿ ತಪ್ಪಾಗಿ ಅರ್ಥ ಮಾಡ್ಕೋಬೇಕು ಡ್ಯಾಡ್. ನಾವು ಈ ಟೈಮ್ನ ಉಪಯೋಗಿಸ್ಕೊಂಡು ಅವನನ್ನ ಬೀಳಿಸ್ಬೇಕು. ಆಗ ಯಾರಿಗೂ ಡೌಟ್ ಬರಲ್ಲ ಡ್ಯಾಡ್. ವೆರಿ ಗುಡ್ ಪಗ್ಲ. ಒಬ್ಬ ರಾಜಕಾರಣಿಗೆ ಇರಬೇಕಾದ ತಂತ್ರ, ಕುತಂತ್ರ ಇವೆಲ್ಲವೂ ನಿನಗಿದೆ. ವೆರಿ ಗುಡ್. ಮುಂದೆ ರಾಜಕೀಯದಲ್ಲಿ ನಿನಗೆ ಒಳ್ಳೆ ಭವಿಷ್ಯ ಇದೆ. ಹಾ ಮಗಳೇ, ಈಗ ನಾವು ಏನೇ ಪ್ಲಾನ್ ಮಾಡಿದ್ರು ಆ ವೀರೇಂದ್ರ ಸರ್ದೇಸಾಯಿಗೆ ಯಾವುದೇ ಅನುಮಾನ ಬರೋದಿಲ್ಲ. ಆದರೆ ಒಂದಂತೂ ಸತ್ಯ, ಅವನನ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ಅಯ್ಯ, ಯಾಕೀಗ ಅಳ್ತಾ ಕೂತಿದ್ದೀರಾ? ಇದು ಸಂತೋಷ ಪಡೋ ವಿಷಯ. ಏನ್ ಮಾತು ಅಂತ ಆಡ್ತಿದ್ದೀರ್ರಿ? ನಮ್ಮ ಮಗನ್ಗೆ ಏಟು ಬಿದ್ದಿದೆ, ಇದು ನಿಮ್ಗೆ ಸಂತೋಷದ ವಿಷಯನಾ? ಅಲ್ವೇ, ಬಿದ್ದಿರೋ ಏಟ್ ಬಗ್ಗೆ ಮಾತಾಡ್ಬೇಡ, ಗೆದ್ದಿರೋ ಪ್ರೀತಿ ಬಗ್ಗೆ ಮಾತಾಡು. ಅಪ್ಪ ಏನ್ ಹೇಳ್ತಿದ್ಯಪ್ಪ? ಮತ್ತೆ ಇನ್ನೇನಮ್ಮ, ನಮ್ಮ ಸುಬ್ಬು ಹೋರಾಡಿದ್ದಾನೆ, ವೈರಿಗಳನ್ನ ಒದ್ದು ಬಂದಿದ್ದಾನೆ, ನಮ್ಮ ಶ್ರಾವಣಿ ಅಮ್ಮವರ ಪ್ರೀತಿನ ಗೆದ್ದು ಬಂದಿದ್ದಾನೆ. ಅವರಿಬ್ರು ಪ್ರೀತಿನ ಒಪ್ಕೊಂಡಿದ್ದಾರೆ. ನಾವು ಕಾಯ್ತಿದ್ದ ಕ್ಷಣಕ್ಕೆ ಬೆಳಕು ಬಂದಿದೆ. ಇನ್ನು ಇವರಿಬ್ರು ಗಂಡ ಹೆಂಡತಿರಲ್ಲ, ಪ್ರೇಮಿಗಳು ಪ್ರೇಮಿಗಳು. ಏನ್ ಮೇಡಮ್ ಅವ್ರೆ, ನಾಚ್ಕೋತಿದ್ದೀರಾ? ಅಲ್ಲ ಮೇಡಮ್ ಅವ್ರೆ, ಪ್ರೀತಿರೋ ಹುಡುಗನ ಎರಡೆರಡು ಸರಿ ಮದ್ವೆ ಆದ್ರೂ ಪ್ರೀತಿ ಹೇಳ್ಕೊಂಡಿಲ್ಲ ಅಂತ ನಿಮ್ಮನ್ನ ನೋಡಿ ನಗ್ಬೇಕು, ಅಥವಾ ಮದ್ವೆ ಆದ್ಮೇಲಾದ್ರೂ ನಿಮ್ ಮನ್ಸಲ್ಲಿರೋ ಪ್ರೀತಿನ ಹೇಳ್ಕೊಂಡ್ರಲ್ಲ ಅಂತ ನಿಮ್ಮನ್ನ ನೋಡಿ ಖುಷಿ ಪಡ್ಬೇಕು? ಒಂದು ಗೊತ್ತಾಗ್ತಿಲ್ಲ. ಧನು, ಸುಮ್ಮನೆ ಇರೆ. ಗಂಡ ಹೆಂಡತಿ ಅನ್ಯೂನ್ಯವಾಗಿರುವಾಗ ನಾವೆಲ್ಲ ಈಗ ಮಾತಾಡಿ ಅವ್ರಿಗೆ ತೊಂದರೆ ಕೊಡಬಾರ್ದು. ನೀನ್ ನಡಿ, ಅಡುಗೆ ಮನೆ ಕೆಲಸ ಮಾಡ್ಕೊ. ಆಹಾ, ಈಗ್ಲಾದ್ರೂ ಅರ್ಥ ಮಾಡ್ಕೊಂಡಿಲ್ಲ. ಇದೇ ಖುಷಿಯಲ್ಲಿ ದೇವ್ರಿಗೆ ತುಪ್ಪದ ದೀಪಾಚರಣೆ ನಡಿ. ಅಯ್ಯೋ, ನಾನೇನು ಅನ್ಕೊಂಡೆ ಅದನ್ನು ನೀವೇ ಹೇಳ್ತಾ ಇದ್ದೀರಾ. ಬನ್ನಿ ಬನ್ನಿ. ನೀವೇನು ಮೇಡಮ್ ಏನೋ ಮಾತಾಡ್ತಾ ಇಲ್ಲ? ಸುಬ್ಬು, ಎಲ್ಲರೂ ಹೇಳೋ ಹಾಗೆ ನದಿ ಸಾಗರ ಸೇರ್ಲೇಬೇಕು. ಆದ್ರೆ ಆ ನದಿ ಸಾಗರ ಸೇರೋಕ್ಕೂ ಮುಂಚೆ ಎಷ್ಟೆಲ್ಲ ಏರಿಳಿತಗಳು, ಎಷ್ಟೆಲ್ಲ ಅಡೆತಡೆಗಳನ್ನ ದಾಟಿ ಆಮೇಲೆ ಸಾಗರ ಸೇರುತ್ತೆ. ನಮ್ಮ ಪ್ರೀತಿನೂ ಹಾಗೆ ಅನ್ನಿಸ್ತಾ ಇದೆ.
ಪ್ರೀತಿ ನಿಧಾನವಾಗಿ ಸಿಕ್ತಷ್ಟು ಅದ್ರ ಬೇರು ತುಂಬ ಆಳವಾಗಿ ಹೋಗಿರುತ್ತೆ. ನಮಗೇನಾದರೂ ಶಾಶ್ವತವಾಗಿ ದಕ್ಕಬೇಕು ಅಂದರೆ ಅದ್ರ ಬುನಾದಿ ಗಟ್ಟಿಯಾಗಿರಬೇಕು. ಈಗ ಸ್ವಲ್ಪ ಸಂತೋಷ ಸಿಗ್ಬೇಕಂದ್ರೂ ನಾವು ತುಂಬ ದಿನ ಕಾಯಬೇಕು. ಅದೇನಾದರೂ ನಮಗೆ ಸುಲಭವಾಗಿ ಸಂತೋಷ ಸಿಕ್ಬಿಟ್ರೆ ಅದ್ರ ಖುಷಿ ಜಾಸ್ತಿ ಹೋಗ್ತಿರಲ್ಲ ಮೇಡಮ್. ಸಾರಿ ಸುಬ್ಬು, ನಮ್ಮಿಬ್ಬರ ಮಧ್ಯೆ ನಾಟಕ ಆಡೋದಕ್ಕೆ ಅಂತ ಆ ಶ್ರವಣ್ನ ಕರೆಸಿ ನಿನ್ನ ತುಂಬ ಗೋಳು ಹಾಕೊಂಡ್ಬಿಟ್ಟೆ. ಆದರೆ ನೀನು ದಡ್ಡ ಕಣೋ. ನನ್ನ ಮನಸ್ಸಲ್ಲಿರೋ ಪ್ರೀತಿ ನಿನಗೆ ಅರ್ಥನೇ ಆಗಲಿಲ್ವಾ? ಮೇಡಮ್ ಅವರೇ, ಯಾಕೋ ಎಲ್ಲ ಉಲ್ಟಾ ಹೊಡಿತಿದೆ. ಈ ಮನೆಯಲ್ಲಿ ಮನೆ ತುಂಬ ಸಂಭ್ರಮ ಆವರಿಸ್ಕೊಂಡ್ಬಿಟ್ಟಿದೆ. ಇವರೆಲ್ಲರೂ ಸುಬ್ಬುನ ಹೀರೋ, ಶ್ರಾವಣಿನ ಹೀರೋಯಿನ್ ಮಾಡಿ ಮೆರೆಸ್ತಾ ಇದ್ದಾರೆ. ನೋಡು ಕಾಂತಮ್ಮ, ಅವರು ಪ್ರೀತಿನ ಹೇಳ್ಕೊಂಡಿರ್ಬೋದು, ಮದ್ವೆ ಆಗಿರ್ಬೋದು, ಆದ್ರೆ ಯಾವುದೇ ಕಾರಣಕ್ಕೂ ಅವರಿಬ್ರು ಸೇರ್ಬಾರ್ದು ಅಂದ್ರೆ ರೊಟ್ಟಿ ಮೇಲೆ ಬೆಣ್ಣೆ ಹಾಕಿ ಕರಗ್ಬೇಡ ಅಂದ್ರೆ ಅದು ಕರಗದೆ ಇರ್ತದೆಯೇ? ಅವರಿಬ್ರು ಮದುವೆ ಆಗಿದೆ, ಈಗ ಪ್ರೀತಿನೂ ಆಗಿದೆ, ಮುಂದೆ ಅದು ಆಗುತ್ತೆ. ನೀನೇನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಇದೆಲ್ಲ ಇಷ್ಟಕ್ಕೆ ನಿಲ್ಬೇಕು ಅಷ್ಟೇ. ಸುಬ್ಬ ಅಪ್ಪ ಅಮ್ಮನಿಗೆ ಶಾಸ್ತ್ರ ಪಂಚಾಂಗದ ಮೇಲೆಲ್ಲ ತುಂಬಾ ನಂಬಿಕೆ ಅಲ್ವಾ? ಇಲ್ದೇ ಇರುತ್ತಾ? ನಮ್ ಕಡೆ ಏನೇ ಕಾರ್ಯಕ್ರಮ ಆದ್ರೂ ಪಂಚಾಂಗ ಶಾಸ್ತ್ರ ನೋಡಿನೇ ಮಾಡೋದು. ಹೌದಾ? ವೆರಿ ಗುಡ್. ಹಾಗಾದ್ರೆ ಇನ್ನು 3 ತಿಂಗಳು ಅವ್ರ ಜಾತಕದ ಪ್ರಕಾರ ಯಾವ ಮುಹೂರ್ತನೂ ಇಲ್ಲ ಅಂತ ನೀನ್ ಹೇಳಿಸ್ಬೇಕು. ಓ, ಇದ್ದ ಪ್ಲಾನು. ಆಯ್ತು ಬಿಡಿ, ನಾನೀಗ ಇಡ್ತೀನಿ ಪಿನ್ನು ನಿಮ್ ಜೊತೆಗೆ, ಆಮೇಲೆ ಮಾತಾಡ್ತೀನಿ. ಇಡ್ಲಾ ಫೋನು?